broads in Atlanta. Just took the lean in the family. Credit cards and the scammers. Hitting the licks in the band. Legacies. ಸೊ ಹೆಂಗದಿರಿಪ್ಪ ಎಲ್ಲರೂ? ನಾನು ಗಿಚ್ಚದೀನಿ, ನೀವು ಚೊಕ್ಕದಿರಿ ಅನ್ಕೊತೀನಿ. ಮತ್ತು ಇವತ್ತೇನಪ್ಪ ಇಷ್ಟು ಬೆಳಗ್ಗೆ ಅಂದ್ರೆ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಐತಿ. ಮತ್ತು 4 ಗಂಟೆಗೆ ಲೈವ್ ಕ್ಲಾಸ್ ಐತಿ. ಸೊ ಜಳಕ ಮಾಡ್ಬೇಕು. ಈಗ ಜಳಕ ಮಾಡಿ ಸ್ವಲ್ಪ ಒಂದು ಕ್ಲಾಸ್ ಕುಂದ್ರೂ ಬರ್ರಿ. ಸೊ ಏನಪ್ಪ ಅಂದ್ರೆ ಜಳಕಕ್ಕೆ ಹೋಗೋ ಅಷ್ಟರೊಳಗೆ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಂಗೆ ಕ್ಲಾಸ್ ಕುಂತೆ ನಡೆದೈತೆ ನೋಡ್ರಿ ಕ್ಲಾಸ್ ಅದ. ಸೊ ಲೈವ್ ಇತ್ತು ಕ್ಲಾಸ್. ಸೊ ಮಿಸ್ ಮಾಡಬಾರ್ದು ಅಂತೇಳಿ ಹಂಗೆ ಲೈವ್ ಕಂಟಿನ್ಯೂನ ಕುಂತೆ. ಸೊ ನೋಡು ನಡೀತಂಗೆ ಹಾಕಿತ್ತು ಕ್ಲಾಸ್. ಸೊ ಕ್ಲಾಸ್ ಜಲ್ದಿ ಮುಗಿಬೇಕಂತ ಐತಿ. ಟ್ರೈ ಮಾಡೋಣ ಜಲ್ದಿ ಮುಗ್ಸಕ್ಕೆ ಅಂತ ಇವತ್ತು. ಸೊ ಕ್ಲಾಸ್ ಮುಗೀತು ರೀ. 5:21 ಆಗಿತ್ತು ಸಮಥಿಂಗ್ ಅವಾಗ ಕ್ಲಾಸ್ ಮುಗೀತು. ಈಗ ಜಳಕ ಮಾಡ್ಬೇಕು. ಮ್ಯಾಥ್ಸ್ ಎಕ್ಸಾಮ್ ಒಂದೈತಿ. ಜಳಕ ಮಾಡಿ ಸಿಗೋಣ. ಸೊ ಏನಪ್ಪ ಅಂದ್ರೆ ಈಗ ಜಸ್ಟ್ ಜಳಕ ಮಾಡಿ ಬಂದೆ. ಈಗ ಜಳಕ ಮಾಡಿ ಇದು ನಮ್ಮ ಸ್ಕೂಲ್ ಯೂನಿಫಾರ್ಮ್ ನೋಡ್ರಿ. ಇದೆ ಎಷ್ಟು ಚೊಕ್ಕೈತಿ, ಬಟ್ ಭಾಳ ಸಣ್ಣದಾಗಿಬಿಟ್ಟೈತಿ ನೋಡ್ರಿ. ಅಲ್ಲಿ ಕಾಲು ಕಡೆ ಅಂದರು ಕಾಲು ದಾಟಿ ಮ್ಯಾಗ ಬಂದಿದೆ. ಅದು ಅಷ್ಟು ಇರಬಾರ್ದು ಅಂತಾರೆ. ಇದು 1 ವರ್ಷ ಅಂತೇಳಿ ಸುಮ್ಮನೆ ಆಗಿಬಿಟ್ಟೀನಿ. ಮತ್ತು ಈಗ ಸ್ವಲ್ಪ ರೆಡಿಯಾಗಿ ಹೊರಗೆ ಹೋಗೋದೈತಿ. ಬರ್ರಿ ಅಲ್ಲಿ. ಸೊ ಈಗ ರೆಡಿ ಆದ್ವಿ ನೋಡ್ರಿ ಚೊಕ್ಕ. ಈಗ ಸ್ವಲ್ಪ ಸಿದ್ಧಾರೂಢ ಮಠಕ್ಕೆ ಹೋಗೋಣ. ಯಾಕಂದ್ರೆ ಮ್ಯಾಥ್ಸ್ ಎಕ್ಸಾಮ್ ಐತಿ, ದೇವ್ರಿಗೆ ಹೋಗೋದೈತಿ. ಸೊ ಫ್ಯಾಮ್ಲಿ ಬಂದ್ವಿ ಮಠಕ್ಕೆ ಈಗ ಫೈನಲಿ. ಮತ್ತು ಈಗ ದೇವ್ರ ದರ್ಶನ ಮಾಡೋಣ. ಜಾತ್ರೆ ಸಂಬಂಧ ಗದ್ದಲ ಒಂದೈತಿ. ಸೊ ಈಗ ನೋಡೋಣ ಬರ್ರಿ, ದೇವ್ರ ದರ್ಶನ ಒಂದು ಮಾಡೋಣ. ಸೊ ಸಿಗೋಣ ಮತ್ತು ದೇವ್ರ ದರ್ಶನ ಆದ್ಮ್ಯಾಗ. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಈಗ ಜಾತ್ರೆ ಒಂದೈತಲ್ಲ, ಅದಕ್ಕೆ ಅವ್ರು ಭಜನೆ ಮಾಡಂತಿದ್ರೆ. ಸೊ ಅದಕ್ಕಾಗಿ ನಾವು ಬಂದ್ವಿ ಹೊರಗೆ ದೇವ್ರ ದರ್ಶನ. ಈಗ ಮತ್ತು ಒಳಗೆ ಹೋಗೋಣ ದೇವ್ರ ದರ್ಶನ ಮಾಡೋಕೆ. ಸೊ ಏನಪ್ಪ ಅಂದ್ರೆ ಈಗ ಬಂದೀವಿ ಗುಡಿ ಒಳಗೆ. ನೋಡ್ರಿ ಈಗ ಅದು ಅಜ್ಜನ ದರ್ಶನ ಮಾಡಿದ್ವಿ. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಈಗ ಅದು ಸ್ಕೈ ನೋಡ್ರಿ ಎಂಥ ಮಸ್ತ್ ಕಲರ್ ಆಗೈತಿ. ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್ ಮಸ್ತ್ ಕಾಣತ್ತಿತ್ತು. ನೀವು ನೇಕೆಡ್ ಐಸ್ಲೇ ನೋಡಿದ್ರೆ ಮಸ್ತ್ ಕಾಣ್ತಿತ್ತು. ಬಟ್ ಮೊಬೈಲ್ದಾಗ ಅಷ್ಟೇ ಅದು ಹಂಗೆ ಕಾಣತೈತಿ. ಬಟ್ ಭಾರಿ ಕಾಣತೈತಿ. ಬೆಳಗಿದ್ದ ಒಂದು 6:45 ಹಂಗೆ ಆಗೈತೆ ನೋಡ್ರಿ ಈಗ. ಸೊ ಹಿಂಗಷ್ಟೇ ಕಂಟಿನ್ಯೂ ಆಗಿರ್ರಿ. ಸೊ ಏನಪ್ಪ ಅಂದ್ರೆ ಮನೆಗೆ ಬಂದು ನಾಷ್ಟ ಎಲ್ಲ ಮಾಡಿ ಈಗ ಹೊಂಟೀನಿ ನೋಡ್ರಿ ಎಕ್ಸಾಮ್ ಸೆಂಟ್ರಿಗೆ. ಅದು ಹಾಲ್ ಟಿಕೆಟ್ ಪೌಚ್ ಎಲ್ಲ ಹಿಡ್ಕೊಂಡು ಹೊಂಟೀನಿ. ಪಪ್ಪ ಇದ್ರು ಅಂತೇಳಿ ಅಲ್ಲಿ ಮಾತಾಡಲಿಲ್ಲ. ಸೊ ಅದಕ್ಕೆ ಈಗ ಹೊಂಟೀನಿ ನೋಡ್ರಿ. ಹಿಂಗಷ್ಟೇ ಕಂಟಿನ್ಯೂ ಆಗಿರ್ರಿ. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಎಕ್ಸಾಮ್ ಕೊಟ್ಟು ವಾಪಸ್ ಮನೆಗೆ ಬಂದೀನಿ. ಚಲೋ ಆಗಲಿಲ್ಲ ಎಕ್ಸಾಮ್, ಬಟ್ ಆಗೈತಿ. ಪಾಸ್ ಆಗುವಷ್ಟು ಐತಿ. ಹೋಪ್ ಇಟ್ಟೀನಿ ಪಾಸ್ ಆಕೀನಿ ಅಂತೇಳಿ. ಈಗ ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಮತ್ತೀಗ ಸ್ವಲ್ಪ ಹೊರಗೆ ಹೋಗೋದಿತ್ತು ಬೆನ್ಕಾ ಸ್ಕೂಲಿಗೆ. ಅಲ್ಲೇ ಹೊಂಟೀವಿ. ಮತ್ತು ಅಲ್ಲಿಂದ ಮತ್ತು ವಾಪಸ್ ರಿಟರ್ನ್ ಮನೆಗೆ ಬಂದು ಸ್ವಲ್ಪ ಕೆಲಸ ಅದಾವೆ, ಅವೆಲ್ಲ ಮುಗ್ಸೋಣ. ಸೊ ಕಂಟಿನ್ಯೂ ಆಗಿರ್ರಿ. ನನ್ನ ಚಾನಲಿಗೆ ಏನರ ಹೊಸಬ್ರಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿರಿ. ಸೊ ಸಿಗೋಣ ಮತ್ತು. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಬಂದೀವಿ ಈಗ. ಮತ್ತು ನಮ್ಮ ತಂಗಿ ಸ್ಕೂಲ್ ಕಡೆ ಬಂದೀವಲ್ಲ, ಬಂದೇ ಬಿಟ್ಟೀವಿ ಆಗಲೇ. ಮತ್ತು ಆಕಿದೇನೋ LC ತೊಗೋಬೇಕಂತ, ಲಿವಿಂಗ್ ಸರ್ಟಿಫಿಕೇಟ್. ಅದು ತೊಗೊಂಡು ಸೀದಾ ಮತ್ತು ಈಗ ಮನೆ ಕಡೆ ಹೋಗೋದು. ಮತ್ತು ಹಿಂಗಷ್ಟೇ ಕಂಟಿನ್ಯೂ ಆಗಿರ್ರಿ. ಸಿಗೋಣ ಮತ್ತು ಈಗ ಮನೆ ಕಡೆ. ಸೊ ಇದೇನು ನೋಡಂತಿರಲ್ಲ, ಇದು ಮನೆ ಕಡೆ ಬಂದೆ. ಮನೆ ಕಡೆ ಬಂದ ಅದು ಒಂದು ಸೈಟ್, ನಮ್ಮ ಪಪ್ಪಾರ್ದು ಒಂದು ಸೈಟ್ ಐತಿ. ಅಲ್ಲಿ ಮಷಿನ್ಸ್ ಇಟ್ಟಿದ್ರೆ ಹಂಗೆ ಯೂಸ್ ಮಾಡ್ಕೊತ ಕುಂತಿದ್ದೆ. ಅದು ಒಂದು ಕಟ್ಟಿಗೆ ಬೇಕಾಗಿತ್ತು. ಸೊ ಅದು ಪಾಲಿಷ್ ಮಾಡ್ಕೊತ ಕುಂತಿದ್ದೆ ನೋಡ್ರಿ. ಮತ್ತು
ಅದು ಸ್ವಲ್ಪ ತಪ್ಪಿ ಕೈಗೆ ಬಡಿತಿತ್ತು, ಅದು ಭಾಳ ದೇವರು ಉಳಿಸಿದ ಇವತ್ತು. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಅದು ಕೆಲಸ ಆತ. ಈಗ ಸ್ವಲ್ಪ ಮನೆಗೆ ಹೋಗಿ ಮಕ್ಕಳನ್ನ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. ಸೊ ಮಕ್ಕೊಂಡೆದ್ದು ಸಿಗ್ತೀನಿ ನಿಮಗೆ. ಸೊ ಏನಂದ್ರೆ ಅದು ನಮ್ಮ ದೋಸ್ತಂದು ಗಾಡಿದು ಒಂದು ಪಾರ್ಟ್ ಮುರಿದಿತ್ತು. ಮಕ್ಕೊಂಡು ಎದ್ದಾಗ ಅದು ಫೋನ್ ಹಚ್ಚಿದ, ಅವ ಬಂದು ಅದೊಂದು ಸ್ವಲ್ಪ ಜೋಡಿಸ್ಕೊಡು ಬೈ ಅಂತೇಳಿ. ಸೊ ಅಲ್ಲೇ ಬಂದೀನಿ, ಈಗ ಅದು ಜೋಡ್ಸಂತೀನಿ ನೋಡ್ರಿ. ಅದು ಗಮ್ಮೆಲ್ಲ ಕೈಗಂತೂ ಭಾಳ ಹತ್ತೈತಿ, ಆದರೂ ಟ್ರೈ ಮಾಡಂತಿದ್ದೆ. ಫೈನಲಿ ಆತದ ಕೂಡ್ದು. ಏನಪ್ಪ ಮತ್ತು ಏನು ಜಾಸ್ತಿ ಮಸ್ತ್ ಮೆಕ್ಯಾನಿಕಲ್ ಆಗಿ ಅಂತಂದ. ಸೊ ಆಗಬೇಕಪ್ಪ ಫ್ರೆಂಡ್ಸ್ ಸಂಬಂಧ ಅಂಥೇಳಿ ಅದು ಮನೆಗೆ ವಾಪಸ್ ಹೋದೆ. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ, ಯಾಕಂದ್ರೆ ಟೈಮ್ ಒಂದು ಭಾಳ ಆಗೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಡೈಲಿ ವ್ಲಾಗ್ಸ್ ಬರ್ತಿರ್ತಾವೆ. ಮತ್ತು ಬೆಲ್ ಐಕಾನ್ ಒಂದು ಪ್ರೆಸ್ ಮಾಡಿಡ್ರಿ. ಸೊ ಕೀಪ್ ಇಟ್ ಅಪ್. Tell me pretty lies, look me in the face. Tell me that you love me.